ಹಾಂ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರಿಚಿ ವ್ಲಾಗ್ಸ್ಗೆ. ಪ್ಲೀಸ್ ಈ ಒಂದು ವ್ಲಾಗ್ನ ಎಂಡ್ವರೆಗೂ ನೋಡಿರಿ. ಎಂಡ್ ಒಳಗೆ ನಿಮ್ಗೇನೋ ಇಂಟ್ರೆಸ್ಟಿಂಗ್ ಇರೋದನ್ನು ತೋರಿಸ್ತೀನಿ. ಇವತ್ತು ನಮ್ಮ ಮನ್ಯಾಗ ರಾತ್ರಿ ಊಟಕ್ಕಂತ ಸ್ಪೆಷಲ್ಲಾಗಿ ತಂದೂರಿ ರೊಟ್ಟಿ, ಸಾಗು ಮತ್ತು ವೆಜ್ ಫ್ರೈಡ್ ರೈಸ್ ಮಾಡಕತ್ತೀವಿ. ಎದಕ್ಕೆ ಏನಂತ ನಿಮಗೆ ಲಾಗ್ ಎಂಡಲ್ಲಿ ಗೊತ್ತಾಗುತ್ತೆ ನೋಡಿರಿ. ನಾ ಇಲ್ಲಿ ರೋಟಿನಾಗ ಮೈದಾ ಹಿಟ್ಟು ಯೂಸ್ ಮಾಡ್ಕೊಂಡು ಮಾಡಾಕತ್ತಿಲ್ಲ ರೀ, ಗೋಧಿ ಹಿಟ್ಟು ಯೂಸ್ ಮಾಡ್ಕೊಂಡು ಮಾಡಾಕತ್ತೀನಿ ರೀ. ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಸಕ್ರೆ, 1 ಕಪ್ ಮೊಸರು ರೀ, ಬೇಕಿಂಗ್ ಸೋಡಾ ಯೂಸ್ ಮಾಡ್ಕೋಬೋದು, ಇಲ್ಲ ಅಂದರೆ ಇನೋ ಯೂಸ್ ಮಾಡ್ಕೋಬೋದು ರೀ. ನಾ ಇನೋ ಏನು ಯೂಸ್ ಮಾಡಿಲ್ಲ, ಇಲ್ಲಿ ಬೇಕಿಂಗ್ ಸೋಡಾ ಯೂಸ್ ಮಾಡ್ಕೊಕತ್ತೀನಿ ರೀ. ಆಮೇಲೆ 1 ಸ್ಪೂನು ಆಯಿಲ್ ಯೂಸ್ ಮಾಡ್ಕೋಬೇಕ್ರಿ. ನಾನು ಇಲ್ಲಿ ಕುಷ್ಬಿ ಎಣ್ಣೆ ತೊಗೊಂಡಿದ್ದೀನಿ, ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು. ಸೊ ಎಲ್ಲನೂ ಹಾಕಿ ನೀಟಾಗಿ ಕಲಿಸ್ಕೋಬೇಕ್ರಿ. ಸ್ವಲ್ಪ ನೀರು ಆ್ಯಡ್ ಮಾಡ್ಕೋತಿರ್ಬೇಕ್ರಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಬಳೋತನ ನಾದ್ಕೋಬೇಕ್ರಿ. ಇದು ನಾನು ಇಲ್ಲಿ ನೀಟಾಗಿ ನಾದ್ಕೊಳಕತ್ತಿದ್ದೆ. ಸೊ ಇದೆಷ್ಟು ನಾದ್ತೀರ ಅಷ್ಟು ಸಾಫ್ಟಾಗಿ ಬರ್ತಾವೆ ರೊಟ್ಟಿ ಅಷ್ಟೇ ರೀ. ಹಿಟ್ಟೆಲ್ಲ ನಾದದಾದ್ಮೇಲೆ ರೀ 1 ಸ್ಪೂನ್ ಎಣ್ಣೆ ತೊಗೊಂಡು ಎಲ್ಲ ಕಡೆ ನೀಟಾಗಿ ಸವರ್ಬೇಕ್ರಿ. ಸವರಿ ಪ್ಲೇಟ್ ಮುಚ್ಚಿ ಇಡಬೇಕ್ರಿ. 1 ತಾಸು ಅಥವಾ 2 ತಾಸು. ನೀವು ಜಾಸ್ತಿ ಹೊತ್ತು ಇಟ್ಟಷ್ಟು ರೊಟ್ಟಿ ಚಲೋ ಬರ್ತಾವ್ರಿ ಅದು. ಸೊ ನಾನು ಸ್ವಲ್ಪ ಹೊತ್ತು ಹಿಟ್ಟೆಲ್ಲ ನೆನಿಲಿ ಅಂತ ಈ ಕಡೆ ಸಾಗು ರೆಡಿ ಮಾಡ್ಕೊಳಕತ್ತಿದ್ದೆ. ಫಸ್ಟ್ ಒಂದು ಕಡಾಯಿ ಕಾಯಕ್ಕಿಟ್ಟು ಅದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡ್ರೆ ಎಲ್ಲ ಕಾಯ್ದ್ಮೇಲೆ ಅದಕ್ಕೆ ಚಕ್ಕೆ, ಲವಂಗ, ಸ್ವಲ್ಪ ಏಲಕ್ಕಿ, ಆಮೇಲೆ ಬೆಳ್ಳುಳ್ಳಿ ಇವೆಲ್ಲ ಹಾಕೊಂಡು ಫ್ರೈ ಮಾಡ್ಕೋಬೇಕ್ರಿ. ಆಮೇಲೆ ಹಸಿಮೆಣ್ಸಿನ್ಕಾಯಿ. ಸೊ ಫಸ್ಟ್ ಇಷ್ಟೆಲ್ಲ ಹಾಕಿ ಫ್ರೈ ಮಾಡ್ಕೋಬೇಕ್ರಿ. ಆಮೇಲೆ ಪುಟಾಣಿ, ಕೊತ್ತಂಬರಿ, ಕರಿಬೇವು ಮತ್ತು ಒಣ ಕೊಬ್ಬರಿ, ಗಸಗಸೆ ನಾ ಏನಿಲ್ಲ ಹಾಕಿಲ್ರಿ, ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು. ಇವೆಲ್ಲ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆಗಿಂದ ಒಂದು ಪ್ಲೇಟಿಗೆ ತೆಗೆದಿಟ್ಟು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಸೊ ಇದೆಲ್ಲ ತಣ್ಣಗಾದ್ಮೇಲೆ ಜಾರಿಗೆ ಹಾಕ್ಕೊಂಡು ರುಬ್ಕೋಬೇಕ್ರಿ. ನಂದು ಆಲ್ರೆಡಿ ತಣ್ಣಗಾಗಿತ್ತು, ಸೊ ನಾನು ಇಲ್ಲಿ ಜಾರಿಗೆ ಹಾಕಕತ್ತೀನಿ ರೀ. ಸೊ ನೀವು ಟೊಮೊಟೊ ಬೇಕಂದ್ರೆ ಇವಾಗ ಜಾರಿಗೆ ಹಾಕ್ಕೊಂಡು ರುಬ್ಕೋಬೇಕು, ಇಲ್ಲ ಅಂದರೆ ಲಾಸ್ಟ್ ವೆಜಿಟೇಬಲ್ಸ್ ಹಾಕಿ ನಾವು ಫ್ರೈ ಮಾಡ್ತಿರ್ತೀವಿ ಅಲ್ಲಿ ಬೇಕಾದ್ರೆ ಟೊಮೆಟೊ ಹಾಕೋಬೋದು ರೀ. ನಾನು ಇಲ್ಲಿ ಜಾರಿಗೆ ಹಾಕಕತ್ತೀನಿ ಅಂದ್ರೆ ಇದ್ರ ಜೊತೆ ಹಾಕಿ ರುಬ್ಕೊಳ್ಳೋದ್ರಿಂದ ಇನ್ನೂ ಸ್ವಲ್ಪ ಗ್ರೇವಿ ತಿಕ್ಕಾಗಿ ಬರ್ತದಂತ ಅಷ್ಟೇ ರೀ. ನಾನು ಈಗೆಲ್ಲ ಹಾಕೊಂಡು ರುಬ್ಕೊಂಡಿದ್ದೀನಿ ರೀ. ನೀವು ನೋಡ್ತಿರ್ಬೋದು ರೀ ನಂದು ಗ್ರೇವಿ ಎಷ್ಟು ಚಂದ ಬಂದಂತ, ಎಷ್ಟು ತಿಕ್ಕಾಗಿ ಬಂದದಂತ. ಸೊ ಇವಾಗ ಇಲ್ಲಿ ಗ್ರೇವಿನೂ ರೆಡಿ ಆಯ್ತು ರೀ. ನೆಕ್ಸ್ಟ್ ಒಗ್ಗರಣೆ ಹಾಕೊಂಡು ಬರ್ರಿ. ಈಗೊಂದು ಕಡಾಯಿಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾಯ್ದಾದ್ಮೇಲೆ ಅದಕ್ಕೆ ಸಾಸಿವೆ, ಪಲಾವ್ ಎಲೆ, ಆಮೇಲೆ ಉಳ್ಳಾಗಡ್ಡಿ ನಿಮ್ಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ಕಟ್ ಮಾಡ್ಕೊರಿ. ಉಳ್ಳಾಗಡ್ಡಿ, ಕ್ಯಾರೆಟು ನಾನು ಯಾವುದನ್ನು ಕಟ್ ಮಾಡಿದಿಲ್ಲಿ ಶೂಟ್ ಮಾಡ್ಕೊಂಡಿಲ್ಲ ರೀ. ಸೊ ನಾನಿಲ್ಲಿ ಯೂಸ್ ಮಾಡಿ ತರಕಾರಿ ಯಾವುದಂದ್ರಿ ಆನಿಯನ್ನು, ಕ್ಯಾರೆಟು, ಕ್ಯಾಪ್ಸಿಕಮ್, ಪೊಟ್ಯಾಟೊ ಮತ್ತು ಗ್ರೀನ್ ಪೀಸ್. ನೀವು ಬೇಕಂದ್ರೆ ಇನ್ನೂ ವೆಜಿಟೇಬಲ್ಸ್ ಆ್ಯಡ್ ಮಾಡ್ಕೋಬೋದು. ಪನ್ನೀರ್, ಕಾಲಿಫ್ಲವರ್, ಬೀನ್ಸ್ ಏನು ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು ಇಲ್ಲಿ. ಸೊ ನಾ ಇಲ್ಲಿ ಇಷ್ಟೇ ಯೂಸ್ ಮಾಡಿನ್ರಿ. ಇವಾಗ ಎಲ್ಲನೂ ಹಾಕೊಂಡು ಫ್ರೈ ಮಾಡ್ಕೊಳಕತ್ತೀನಿ. ಇವಾಗ ಕ್ಯಾಪ್ಸಿಕಮ್ ಆ್ಯಡ್ ಮಾಡತ್ತೀನಿ ರೀ. ನೀಟಾಗಿ ಫ್ರೈ ಮಾಡ್ಕೋಬೇಕ್ರಿ. ಇವಾಗ 1 ಸ್ಪೂನ್ ಉಪ್ಪು ಹಾಕಕತ್ತೀನಿ ರೀ. ಸೊ ಉಪ್ಪು ಎಲ್ಲದಕ್ಕೂ ಇಟ್ಕೋಬೇಕಂತ ಇವಾಗ ಹಾಕಿ ಫ್ರೈ ಮಾಡ್ಕೊತೀನಿ ರೀ. ಈ ಸಾಗುಗೆ ಸ್ವಲ್ಪ ಉಪ್ಪು ಜಾಸ್ತಿನೇ ಬೇಕಾಗ್ತದೆ, ಯಾಕಂದ್ರೆ ನಾವು ಪೊಟ್ಯಾಟೊ ಯೂಸ್ ಮಾಡಕತ್ತೇವಲ್ರಿ, ಅದಕ್ಕೆ ಸ್ವಲ್ಪ ಜಾಸ್ತಿ ಬೇಕೇ. ಪೊಟ್ಯಾಟೊನ ಫಸ್ಟ್ ಸ್ಟೀಮ್ ಮಾಡ್ಕೊಂಡು ತಗೊಂಡಿನಿ ರೀ, ಯಾಕಂದ್ರೆ ಇದು ಗ್ರೇವಿ ಜೊತೆ ಅದು ಕುದಿಬೇಕಂದ್ರೆ ಭಾಳ ಲೇಟ್ ಆಗುತ್ತಲ್ರಿ, ಅದಕ್ಕೆ ಸ್ಟೀಮ್ ಮಾಡ್ಕೊಂಡು ತಗೊಂಡಿನಿ. ಟೈಮರೇ ನಮಗೆ ಭಾಳ ಶಾರ್ಟ್ ಇತ್ತು ರೀ, ಅದಕ್ಕೆ ಹಂಗೆ ಮಾಡ್ಕೊಂಡೆ. ನೀವು ಬೇಕಾದ್ರೆ ಹಸಿ ಪೊಟ್ಯಾಟೊ ಹಾಕ್ಕೊಂಡು ಮಾಡ್ಕೊಳ್ಬೋದು. ಸೊ ಇವಾಗ ಎಲ್ಲ ನೀಟಾಗಿ ಫ್ರೈ ಆದಮೇಲೆ 1 ಸ್ಪೂನ್ ಅರಿಶಿನ ಹಾಕಿ ಮತ್ತೊಮ್ಮೆ ಫ್ರೈ ಮಾಡ್ಕೋಬೇಕ್ರಿ. ಈಗ ಸ್ವಲ್ಪ ಗರಂ ಮಸಾಲ ಅಥವಾ ಕೊರಿಯಾಂಡರ್ ಪೌಡ್ರ್ ಆ್ಯಡ್ ಮಾಡ್ಬೋದು ರೀ. ನಾನಿಲ್ಲಿ ಗರಂ ಮಸಾಲ ಹಾಕಕತ್ತೀನಿ ರೀ, ಬೇಕಿದ್ರೆ 2 ಹಾಕ್ಬೋದು. ಆಮೇಲೆ ಆವಾಗಲೇ ಇಟ್ಕೊಂಡಿದ್ದೀವಲ್ರಿ ನಾವು ಪೇಸ್ಟ್, ಇವಾಗ ಹಾಕಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೋದು ರೀ. ಸೊ ನನಗಿಲ್ಲಿ ಉಪ್ಪು ಕಡಿಮೆ ಅನ್ನಿಸ್ತ್ರಿ, ಮತ್ತೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಂಡಿನಿ. ಆವಾಗಲೇ ಹೇಳಿದ್ನಲ್ರಿ ಸಾಗು ಸ್ವಲ್ಪ ಜಾಸ್ತಿನೇ ಉಪ್ಪು ಬೇಕಂತ. ಸೊ ನೋಡ್ತಿರ್ಬೋದು ಇಷ್ಟೇ ಸಿಂಪಲ್ ಅದ ರೆಸಿಪಿ ಅಂತ. ನೋಡಿರಿ ಎಷ್ಟೊಂದು ಕಾಣಿಸಾಕತ್ತದ, ಟೇಸ್ಟು ಅಷ್ಟೇ ಸೂಪರ್ ಆಗಿತ್ತು ಇದು. ಸೊ ಫೈನಲಿ ಸಾಗು ಈಸ್ ರೆಡಿ. ಸೊ ನಮ್ಮ ವೈನಿ ಇಲ್ಲಿ ರೋಟಿ ಮಾಡಾಕತ್ತಾರೆ. ರೋಟಿ ಮಾಡೋಕ್ಕಿಂತ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಅಂದ್ರೆ ಇಲ್ಲಿ ಕೊತ್ತಂಬರಿ ಮತ್ತು ಎಳ್ಳು. ಇದು ಚಪಾತಿ ಯಾವ ಥರ ಲಟ್ಸ್ಕೋತೀವಲ್ಲ ಅದೇ ಥರ ಲಟ್ಸ್ಕೋಬೇಕ್ರಿ, ಸ್ವಲ್ಪ ದಪ್ಪ ಇರಬೇಕಷ್ಟೇ. ಸೊ ಆಮೇಲೆ ಡೆಕೋರೇಷನ್ಗಂತ ಕೊತ್ತಂಬರಿ ಮತ್ತು ಎಳ್ಳು ಮೇಲೆ ಅಂಟಿಸ್ಕೊಂಡು ಲಟ್ಸ್ಕೋಬೇಕಷ್ಟೇ ರೀ. ಇಲ್ಲಿ ನೋಡ್ತಿದ್ರಲ್ಲ, ಇಲ್ಲಿ ಮಾಡಾಕತ್ತಾರ ನೋಡ್ರಿ ವೈನಿ, ಇದೇ ಥರ ಮಾಡೋದು. ಸೊ ನೀವು ಬೇಕಂದ್ರೆ ಹಂಚ್ಗೆ ಅಂಟಿಸ್ಕೊಂಡು ಉಲ್ಟನೂ ಇಟ್ಕೋಬೋದು. ನಾವು ಎಲ್ಲ ನಮ್ಮ ಮನೆ ಜಾಸ್ತಿ ಜನ ಇರೋದ್ರಿಂದ ಇದೆಲ್ಲ ಮಾಡೋಕ್ಕಾಗೋದಿಲ್ಲ ರೀ. ಸೊ ಟೈಮ್ ಭಾಳ ತೊಗೊಳ್ತದೆ, ಅದಕ್ಕೆ ನಾರ್ಮಲ್ ಈ ಥರ ಮಾಡಾಕತ್ತೇವೆ.
ಸೊ ನೋಡಿದ್ರಲ್ಲ ಯಾವ ಥರ ರೊಟ್ಟಿ ಮಾಡೋದಂತ. ಫೈನಲಿ ರೊಟ್ಟಿನೂ ರೆಡಿ ಆಯಿತು. ನಿಮ್ಗೆ ಸ್ಟಾರ್ಟಿಂಗ್ ಒಂದು ಹೇಳಿದೆ ಇವತ್ತೇನೋ ತೋರಿಸ್ತೀನಿ ಇಂಟ್ರೆಸ್ಟ್ ಇರೋದಂತ. ಸೊ ಎಸ್, ನಾವಿವತ್ತು ಪ್ಲ್ಯಾನ್ ಮಾಡಿರೋದು ಬೆಳದಿಂಗ್ಳ ಊಟ ರೀ. ಇದೇ ಫಸ್ಟ್ ಟೈಮ್ ನಾನು ಜೀವನದಾಗೆ ಮಾಡ್ತಿರೋದು. ಭಾಳ ಚಂದ ಆಯಿತು, ಭಾಳ ಮಜಾನೂ ಬಂತು ರೀ. ಅವಾಗವಾಗ ಮಾಡ್ತಿರ್ಬೇಕ್ರಿ ಶಾರ್ಟ್ ಫ್ಯಾಮಿಲಿ ಟೈಮಲ್ಲಿ. ಸೊ ನೀವು ಯಾವತ್ತರ ಬೆಳದಿಂಗ್ಳ ಊಟ ಮಾಡಿರೇನು? ಮಾಡಿದ್ರೆ ಎಸ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳ್ರಿ. ಇಲ್ಲಿ ನೋಡ್ರಿ ಚುಕ್ಕಿ ಯಾವ ಥರ ಡ್ಯಾನ್ಸ್ ಮಾಡಕತ್ತ. ಸ್ವಲ್ಪ ಜಾಗ ಸಿಕ್ಕರೆ ಸಾಕ್ರಿ, ಮೊಬೈಲ್ ಹಚ್ಚೋದು ಡ್ಯಾನ್ಸ್ ಮಾಡೋದಕ್ಕಿಂತ ಕೆಲಸ. ಸೊ ಇದಾಗಿತ್ತು ಈ ಒಂದು ವ್ಲಾಗ್. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲರಿ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.